ಓಂ ವ್ಯಾಖ್ಯಾ ಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ಧ್ಯಾಯೇದಿಂದೀವರಾಭಂ ನಿಜಕರಕಮಲೆ ದಕ್ಷಿಣೆ ದಂಡಮಗ್ರ್ಯಂ ಸವ್ಯೇ ಪಾಶಂ ದಧಾನಂ ಜಘನತಟಗತೆ ರೂಪ್ಯಪೀಠಾಲಯಸ್ಥಂ ಕಾಂಚೀಗ್ರೈವೇಯಹಾರಾಂಗದಕಟಕಕಿರೀಟಾಂಗುಲೀಯಾಂಘ್ರಿಭೂಷಾ ಕರ್ಣಾಕಲ್ಪೋಜ್ವಲಾಂಗಂ ಯದುಕುಲತಿಲಕಂ ಕೃಷ್ಣಂ ಇಷ್ಟಾರ್ಥಸಿದ್ಧ್ಯೈ ನಮಸ್ತೆ ಪ್ರಾಣೇಶ ಪ್ರಣತವಿಭವಾ ಯಾವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮಃ ಹನೂಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣವಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಅಯೋಧ್ಯಾಕಾಂಡದ 65ನೆಯ ಸರ್ಗದಲ್ಲಿ ದಶರಥ ತನ್ನ ಮಕ್ಕಳನ್ನು ದೂರದಲ್ಲಿ ಈಗ ಅನುಭವಿಸ್ತಾ ಇರುವುದಕ್ಕೆ ಕಾರಣವಾದಂತಹ ಋಷಿಯ ಕಥೆಯನ್ನು ಕೌಸಲ್ಯೆಯಲ್ಲಿ ಹೇಳಿ ಮೂರ್ಛಿತನಾಗಿ ಹಾಗೆ ಮಲ್ಕೊಂಡಿದ್ದಾನೆ. ರಾಮನನ್ನು ಮತ್ತೆ ಮತ್ತೆ ನೆನೆದು ನೋಡುವ ಭಾಗ್ಯ ನನಗಿಲ್ಲ, ನಾನಂತಹ ದುರ್ದೈವಿ ಅನ್ನುವ ಮಾತುಗಳನ್ನು ಹೇಳ್ತಾ ಮಲಗಿದ್ದಾನೆ. ಅದೇ ಹತ್ತಿರದಲ್ಲಿ ಆಚೆ ಮತ್ತು ಈಚೆ ಸುಮಿತ್ರೆ ಮತ್ತು ಕೌಸಲ್ಯವನನ್ನು ಸಮಾಧಾನಿಸ್ತಾ ಮಲಗಿದ್ದಾರೆ. ಆ ಹೊತ್ತಿಗೆ ತನ್ನ ನಿರಂತರವಾದಂತಹ ದುಃಖದ ಹೆಚ್ಚಿನ ವ್ಯಥೆಯಿಂದ ತಡಿಲಿಕ್ಕಾಗದೆ ಮೂರ್ಛೆ ಹೋದ್ನೋ ನಿದ್ದೆ ಹೋದ್ನೋ ಏನೂ ಗೊತ್ತಿಲ್ಲದೆ ಮಲಗಿದ್ದಾನೆ. ಮರುದಿವಸದ ಬೆಳಗಿನ ಕಾರ್ಯಕ್ಕಾಗಿ ನಿತ್ಯದ ಎಲ್ಲ ವಂದಿಮಾಗದರು ಎತ್ತರದ ಧ್ವನಿಯಲ್ಲಿ ಘೋಷಗಳನ್ನು, ರಾಜನ ಕುರಿತಾದಂತಹ ಹಿಂದಿನ ಇತಿಹಾಸವನ್ನು, ಈ ರಾಜನು ನಡೆಸಿದ ಸಾಹಸವನ್ನು ಹೇಳ್ತಾ ಇದ್ದಾರೆ. ಪ್ರತಿನಿತ್ಯದಂತೆ ಸ್ವಲ್ಪ ಹೊತ್ತಿಗಾಗುವಾಗಲೇ ರಾಜ ಎದ್ದು ಬರ್ತಿದ್ದ. ಅವತ್ತು ಸ್ವಲ್ಪ ಹೊತ್ತಾಯಿತು, ಬಹುಶಃ ಇನ್ನೂ ಬರುವುದಕ್ಕೆ ತಡ ಇದೆ ಅಂತ ಅಂದ್ಕೊಂಡು ತಮ್ಮ ಪಾಡಿಗೆ ತಾವು ತಮ್ಮ ಕರ್ತವ್ಯದಲ್ಲಿ ತೊಡಗಿದ್ದಾರೆ. ತರಬೇಕಾದ ಅಪರೂಪದ ರಾಜನಿಗೆ ಕೊಡುವ ಕಾಣಿಕೆಗಳನ್ನು, ತಿನ್ನುವ ವಸ್ತುಗಳನ್ನು ಎಲ್ಲವನ್ನು ತಂದು ಇರಿಸಿದ್ದಾರೆ. ತಸ್ಥೌ ಅನುಪಸಂಪ್ರಾಪ್ತಂ ಕಿಂಸ್ವಿದ್. ತಸ್ಥೌ ಅನುಪಸಂಪ್ರಾಪ್ತಂ, ಯಾಕೆ ಬರಲಿಲ್ಲ ಈ ವಿಷಯ ಅವರಿಗೆ ಇನ್ನೂ ಗೊತ್ತಿಲ್ಲ. ಏನಾಗಿದೆ ಅನ್ನುವ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲೂ ಹಾಗೆ ಉಳಿದಿದೆ. ತಾಸ್ತ್ರಿಯ ಸ್ವಪ್ನಶೀಲಜ್ಞಾ ಚೇಷ್ಟಾ ಸಂಚಾಲನಾದಿಷು ತಾವೇಪಥು ಪರೀತಾತ್ಮ ರಾಜ್ಞ ಪ್ರಾಣೇಶು ಶಂಕಿತಾ. ಇಷ್ಟೊತ್ತಾದರೂ ರಾಜ ಬರಲಿಲ್ಲ ಅಂದರೆ ಯಾವತ್ತೂ ಎಂಥದ್ದೇ ದುಸ್ಥಿತಿಯಲ್ಲೂ ಕೂಡ ಸಮಯವನ್ನು ನಿಗದಿಯಾಗಿ ಪಾಲಿಸುವಂತಹ ಗುಣ ಅದು ರಾಜನದ್ದು. ಹಾಗಿದ್ರೆ ಮಾತ್ರ ಒಂದು ಎತ್ತರದ ಸ್ಥಾನದಲ್ಲಿ ಇರಲಿಕ್ಕೆ ಸಾಧ್ಯ. ಪಂಕ್ಚುವೇಷನ್ ಅನ್ನೋದು ಬಹಳ ಮುಖ್ಯ. ಪಂಕ್ಚುವಲ್ ಆಗಿರುವುದು ಅಂತನ್ನುವುದು ಯಾವಾಗ ಒಬ್ಬ ಅದರ ಬಗ್ಗೆ ತುಂಬ ನಿರ್ಲಕ್ಷ್ಯ ಮಾಡ್ತಾನೋ ಅವನ ಜೀವನದಲ್ಲಿ ಏನೂ ಸಾಧಿಸುವುದು ಬಹಳ ಕಷ್ಟ. ಈಗ ಸಾಧಕನ ಅಂತರಂಗದ ಪ್ರಪಂಚಕ್ಕೆ ತೆರಳಿದವನಿಗೆ ಈ ರೀತಿಯಾದ ನಿಯಮಗಳನ್ನು ಒತ್ತಾಯ ಪಡಿಸದೇ ಇದ್ದರೂ ಕೂಡ ನಾವು ಸೇರಬೇಕಾದ ಗುರಿಯನ್ನು ಸರಿಯಾಗಿ ಸ್ಪಷ್ಟವಾಗಿ ಕಲ್ಪಿಸಿಕೊಂಡ ಮೇಲೆ ಅದಕ್ಕೆ ಅನುಗುಣವಾದಂತಹ ಪ್ರಕೃತಿಯ ನಿಯಮಗಳ ಜೊತೆಗೆ ನಮ್ಮನ್ನು ಹೊಂದಿಸಿಕೊಳ್ಳುವುದು ಬಹಳ ಮುಖ್ಯ ಅನ್ನುವುದನ್ನು ನಾವು ಯಾವಾಗಲೂ ನೆನಪಿಸ್ಕೊಳ್ಬೇಕು. ರಾಜನ ಕುರಿತಾದ ನಿರಂತರವಾದ ಅವನ ಜೊತೆಗಿನ ಒಡನಾಟ ಇದ್ದವರಿಗೆಲ್ಲರಿಗೂ ರಾಜ ಯಾವತ್ತೂ ಕೂಡ ಸಮಯವನ್ನು ತಪ್ಪಿಸಿದವನಲ್ಲ. ಈ ಹೊತ್ತಿಗೆ ಬರಬೇಕಿತ್ತು, ಇನ್ನೂ ಬರಲಿಲ್ಲ ಅನ್ನುವ ಯೋಚನೆ ಅವರನ್ನೊಂಚೂರು ದುಗುಡಕ್ಕೀಡು ಮಾಡಿತು.
ಅಥ ಸಂವೇಪಮಾನಾನಾಂ ಸ್ತ್ರೀಣಾಂ ದೃಷ್ಟ್ವಾ ಚ ಪಾರ್ಥಿವಂ ಯತ್ತದ್ದಾಶಕಿತಂ ಪಾಪಂ ತಸ್ಯ ಜಜ್ಞೇ ವಿನಿಶ್ಚಯಃ. ಆದರೆ ಒಳಕ್ಕೆ ಹೋಗಿ ಬಂದವರೆಲ್ಲ ದುಃಖ ಪಡುವ ಮಾತುಗಳನ್ನು ಆಡ್ತಾ ಇರುವುದನ್ನು ಕಂಡು ತಸ್ಯ ಜಜ್ಞೇ ವಿನಿಶ್ಚಯಃ, ಆ ಹಿಂದೆ ಅವರು ಸಂಶಯಪಟ್ಟು ಪ್ರಾಣ ಹೋಗಿದೆ ಅನ್ನುವ ಸಂದೇಹವನ್ನೇನು ಪಟ್ಟರು ಆ ವಿಷಯದಲ್ಲಿ ಬಹುಶಃ ಹೆಚ್ಚು ಅದೇ ಸಂಭಾವಿತವಾದ ಸಂಗತಿ ಅಂತ ಭಾವಿಸಿದ್ರು. ನಿಶ್ಚಯ ಆಗ್ತಾ ಬಂತವರಿಗೆ. ಕೌಸಲ್ಯಾನಂತರಂ ರಾಜ್ಞಃ ಸುಮಿತ್ರಾ ತದನಂತರಂ ನಸ್ಮ ವಿಭ್ರಾಜತೆ ದೇವಿ ಶೋಕಾಶ್ರು ಆಕುಲಿತಾನನ. ಇಲ್ಲ ಅಂದರೆ ರಾಜ ಹೊರಗೆ ಬರಲಿಲ್ಲ ಅಂದ್ರು ರಾಣಿಯರಾದಂತಹ ಕೌಸಲ್ಯ ಮತ್ತು ಸುಮಿತ್ರೆಯರಂತೂ ಹೊರಕ್ಕೆ ಬಂದು ಆ ಉಳಿದ ಸಿದ್ಧತೆಗಳಿಗೆ ಹೇಳಬೇಕಾದಂತಹ ಸೂಚನೆಗಳನ್ನು ಕೊಡ್ತಾ ಇದ್ರು. ಅವರು ಕಾಣಿಸ್ತಾ ಇಲ್ಲ. ತಾಸಾಂ ಆಕ್ರಂದ ಶಬ್ದೇನ ಸಹಸೋದ್ಗತ ಚೇತನೆ ಕೌಸಲ್ಯಾ ಚ ಸುಮಿತ್ರಾ ಚ ತ್ಯಕ್ತ ನಿದ್ರೇ ಬಭೂವತು. ಆದರೆ ಕೊನೆಗೆ ಏನಾಯಿತು ಅಂತ ನೋಡುವುದಕ್ಕೋಸ್ಕರ ಒಳಕ್ಕೆ ಹೋದವರಿಗೆ ಸುಮ್ಮನೆ ಅತ್ತ ಇತ್ತ ಬಹಳ ಹೊತ್ತು ಅವನ ಶುಶ್ರೂಷೆಯನ್ನು ಮಾಡಿ ಅವನಿಗೆ ಅನುಕೂಲವಾಗುವಂತೆ ಒಳ್ಳೆಯ ಮಾತುಗಳನ್ನು ಹೇಳ್ತಾ ಹಾಗೇ ಪಕ್ಕದಲ್ಲಿ ನಿದ್ದೆಗೆ ಜಾರಿದವರು ಎದ್ದಿರಲಿಲ್ಲ. ರಾಜನ ಹತ್ತಿರಕ್ಕೆ ಹೋಗಿ ನೋಡಿದರೆ ಅಲ್ಲಿ ಪ್ರಾಣ ಉಳಿದಿರಲಿಲ್ಲ. ಸುಪ್ತಮೇ ಓದ್ಗತ ಪ್ರಾಣಂ ಅಂತಃಪುರಮದೃಶ್ಯತ. ಎಲ್ಲರಿಗೂ ಗೊತ್ತಾಯಿತು ಅವನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅಂತ. ಅಲುಗಾಟ ಇಲ್ಲ, ಉಸಿರಾಟ ಇಲ್ಲ, ಏರಿಳಿತ ಇಲ್ಲ ದೇಹದಲ್ಲಿ. ಈ ಭಾವನೆಯನ್ನ ವ್ಯಕ್ತಪಡಿಸ್ಲಿಕ್ಕಾಗದೆ ಏನು ಮಾತಾಡುವುದು ಅಂತ ಹೊರಕ್ಕೆ ಗೊತ್ತಾಗದೆ ಮುಸಿನೇ ಒಳಗೆ ಅಳುತ್ತಲೇ ಹಾಗೆ ಅಂತಃಪುರದಿಂದ ಹೊರಕ್ಕೆ ಬರುವುದನ್ನು ದೂರದಿಂದ ಎಲ್ಲ ಸಭಾ ಸದರೆಲ್ಲ ನೋಡಿ ಅವರು ಇನ್ನಷ್ಟು ಹೆಚ್ಚು ಈ ವಿಷಯದಲ್ಲಿ ಆತಂಕವನ್ನು ಪಡುವಂತೆ ಆಯಿತು. ಸ್ವಲ್ಪ ಹೊತ್ತಿಗೆ ಕೌಸಲ್ಯಾಚ ಸುಮಿತ್ರಾಚ ತ್ಯಕ್ತನಿದ್ರೇ ಬಭೂವತು. ಎಲ್ಲರೂ ಯಾಕೋ ಕೂಗ್ತಾ ಇದ್ದಾರೆ ಅಂತನ್ನುವ ಒಂದು ಸದ್ದು ಅವರಿಗೆ ನಿದ್ದೆಯನ್ನು ಕೆಡಿಸುವ ಹಾಗಾಗಿ ಆಗ ಎದ್ದು ನೋಡುವಾಗ ಪ್ರಾಣಪಕ್ಷಿ ಹಾರಿ ಹೋದ ದಶರಥನ ಶರೀರವನ್ನು ಕಂಡು ಕಂಗಾಲಾಗಿ ಅವರೂ ಕೂಡ ಜೋರಾಗಿ ನಿದ್ದೆ ಎಲ್ಲ ಹಾರಿ ಹೋಯಿತು. ಅಳು ಉಮ್ಮಳಿಸಿ ಬಂತು. ಹಾ ನಾಥ ಇತಿ ಪರಿಶ್ರುತ್ಯ. ರಾಜ ಅನ್ನುವ ಭಾವವನ್ನು ನಮ್ಮಿಂದಾಗಿಯೇ ಇಷ್ಟು ಹೊತ್ತು ನಾವು ಒಟ್ಟಿಗಿದ್ದು ನೋಡ್ಕೊಳ್ಳಿಕ್ಕಾಗಲಿಲ್ಲಲ್ಲ, ಇಷ್ಟು ಹೊತ್ತು ನಾವು ಹೀಗೆ ನಿದ್ದೆ ಜಾರಿ ಬಿಟ್ಟೆವಲ್ವಾ ಅನ್ನುವ ಯೋಚನೆಯಿಂದ ಮತ್ತಷ್ಟು ತಲೆ ಕೆಡಿಸಿಕೊಂಡ್ರು. ಸುಮಂತ್ರಸ್ತತ್ ಸಂಭ್ರಾಂತಂ ಪರ್ಯುತ್ಸುಕ ಜನಾಕುಲಂ ಸರ್ವತಸ್ತುಮುಲಾಕ್ರಂದಂ ಪರಿತಾಪಾರ್ಥ ಬಾಂಧವಂ. ಸುಮಂತ್ರ ಎದುರುಗಡೆ ಬಂದು ಬಾಂಧವರು ಎಲ್ಲರೂ ಆರ್ತರಾದವರನ್ನು ಕಂಡು ಅವರನ್ನು ಹೇಗೆ ಸಮಾಧಾನ ಪಡಿಸುವುದು ಅಂತ ಗೊತ್ತಾಗದೆ ಮುಂದೆ ಯಾರ್ಯಾರಿಗೆ ವಿಷಯವನ್ನು ಹೇಳಿ ತಿಳಿಸಬೇಕಿತ್ತೋ, ಯಾರ್ಯಾರಿಗೆ ಈ ವಿಷಯದಲ್ಲಿ ಮುಂದಿನ ಜವಾಬ್ದಾರಿಯನ್ನು ನಿರ್ವಹಿಸುವುದಕ್ಕೋಸ್ಕರ ಕಾರ್ಯವನ್ನು ಹೇಗೆ ಮುಂದುವರಿಸಬೇಕು ಅಂತ ಹೇಳಬೇಕಿತ್ತೋ ಅದನ್ನೆಲ್ಲವನ್ನು ಹೇಳ್ತಾ ಬಂದ. ಇದಾದ ಮೇಲೆ ಸಕಾಮಾಭವ ಕೈಕೇಯಿ. ಸುಮಿತ್ರೆ ಮತ್ತು ಕೌಸಲ್ಯ ಇಬ್ಬರೂ ಕೂಡ ಕೈಕೇಯಿಯನ್ನು ಜರೆಯುತ್ತಾ ವಿವಿಧಂ ಶೋಕಕರ್ಷಿತ ಉಪಗೃಹ್ಯ ಶಿರೋ ರಾಜ್ಞಃ ಕೈಕೇಯೀಂ ಪ್ರತ್ಯಭಾಷತ. ಆಯ್ತಾ, ಹೊಟ್ಟೆ ತುಂಬ ಹಾಲನ್ನು ತಿಂದು ಇವತ್ತು ಮಲಗು, ರಾಜ ಪ್ರಾಣ ಬಿಟ್ಟಾಯಿತು, ನಿನ್ನ ಅಪೇಕ್ಷೆ ಅದೇ ತಾನೇ ಇದ್ದದ್ದು, ಸಂತೋಷದಿಂದ ಇರು, ಹಾಲು ಸಕ್ಕರೆ ಹಾಕಿ ಕುಡಿದು ತಿಂದು ಸಂತೋಷದಿಂದ ಎಲ್ಲ ಕಡೆ ಹೇಳಿಕೊಂಡು ಬಾ, ನನ್ನ ಮಗನಿಗೆ ಇನ್ಯಾವ ಕಂಟಕವೂ ಇಲ್ಲ, ಇವನೊಬ್ಬ ಏನಾದರೂ ರಾತ್ರೋರಾತ್ರಿ ಯೋಚನೆ ಮಾಡಿ ರಾಮನನ್ನು ಮರಳಿ ಕರೆಸಿ ಇದೇ ಸಿಂಹಾಸನದ ಮೇಲೆ ಕೂಡಿಸಿ ನನ್ನ ಭರತನಿಗೆ ಸಿಂಹಾಸನವನ್ನು ಇಲ್ಲ ಅಂತ ಮಾಡಿಯಾನು ಅಂತ ಯೋಚನೆಯಿಂದ ಕಂಗಾಲಾಗಿದ್ಯಲ್ವಾ, ಸಕಾಮಾಭವ, ನಿನ್ನ ಬಯಕೆಗಳೆಲ್ಲ ಹಾಗೆ ಈಡೇರಲಿ, ಅಕಂಟಕವಾದ ಈ ರಾಜ್ಯವನ್ನು ನಿನ್ನ ಮಗ ನೀನು ಇಬ್ಬರೂ ಸೇರಿ ಉಂಡು ಬಿಡಿ. ವಿಹಾಯ ಮಾಂ ಗತೋ ರಾಮಃ ಭರ್ತಾ ಚ ಸ್ವರ್ಗತೋ ಮಮ. ನನಗೆ ಮಗನೂ ಇಲ್ಲ, ಅತ್ತ ಗಂಡನೂ ಇಲ್ಲ, ಸುಮಿತ್ರೆಯು ಅದೇ ಪರಿಸ್ಥಿತಿಯಲ್ಲಿ ಇದ್ದಾಳೆ, ಇರುವ ಒಬ್ಬ ಮಗ ಈ ಹತ್ತಿರದಲ್ಲಿಲ್ಲ, ಲಕ್ಷ್ಮಣ ಅಣ್ಣನ ಜೊತೆಗೆ ಹೋಗಿದ್ದಾನೆ, ನೋಡಿಕೊಳ್ಳಿಕ್ಕೆ ಅಂತ ಯಜಮಾನ ಇರಬೇಕಾದವನು ಅವನೂ ಪ್ರಾಣವನ್ನು ಬಿಟ್ಟಿದ್ದಾನೆ. ವಿಪಥೇ ಸಾರ್ಥಹೀನೇವ ನಾಹಂ ಜೀವಿತು ಮುತ್ಸಹೇ. ಎಲ್ಲೋ ಮಧ್ಯದಾರಿಯಲ್ಲಿ ಕಳೆದು ಹೋಗಿದ್ದಾನೆ, ಆ ದಾರಿಯಲ್ಲಿ ಬೇರೆ ಯಾರೂ ಕೂಡ ಇಲ್ಲ, ದಾರಿ ಗೊತ್ತಿಲ್ಲ. ಇಂಥ ಒಬ್ಬನ ಪರಿಸ್ಥಿತಿ ಬದುಕಿನಲ್ಲಿ ಹೇಗೋ ಹಾಗೆ ಈ ನಮ್ಮಿಬ್ಬರ ಪರಿಸ್ಥಿತಿ ಆಗಿದೆ. ನೃಶಂಸೆ
ನೋವಿಗೆ ಚೂರು ಸ್ಪಂದಿಸದಂತೆ ನಿನ್ನ ನಿರ್ಧಾರಕ್ಕೆ ಅಚಲವಾಗಿ ನಿಂತಹ ನಿನ್ನ ಬಗ್ಗೆ ನಮಗೆ ಯೋಚನೆ ಮಾಡಲಿಕ್ಕೆ ಹೇಸಿಗೆ ಆಗುತ್ತೆ. ನಲುಬ್ಧೋ ಬುದ್ಧ್ಯತೆ ದೋಷಾನ್ ಕಿಂಪಾಕಮಿವ ಭಕ್ಷಯನ್ ಕುಬ್ಜಾ ನಿಮಿತ್ತಂ ಕೈಕೇಯ್ಯ ರಾಘವಾನಾಂ ಕುಲಂ ಹತಂ. ಒಬ್ಬ ವ್ಯಕ್ತಿ ತುಂಬ ಆಸೆ ಬುರುಕನಾದಾಗ ತಾನೇನನ್ನು ಬಯಸ್ತಾ ಇದ್ದೇನೋ ಪಡಿತಾ ಇದ್ದೇನೋ ಅದರಿಂದ ನನಗೆ ನಾಳೆ ಕಂಟಕ ಆಗಬಹುದು, ತೊಂದರೆ ಆಗಬಹುದು, ದೊಡ್ಡ ಆಪತ್ತು ಒದಗಬಹುದು ಅಂತ ಯೋಚನೆ ಮಾಡಲ್ಲ. ಈಗ ಯಾವುದನ್ನು ಬಯಸಿದ ಅದು ಬೇಕು ಅಂದ ತಕ್ಷಣ ಹಿಡಿದಿಟ್ಕೊಳ್ಬೇಕು ಅಂತ ಹಠ ಮಾಡ್ತಾನೆ. ಆಗ ಅವನು ಎಸಗಿದ ಆ ಕೆಲಸ ಕಾರ್ಯ ಅದು ಮುಂದೆ ಅವನನ್ನೇ ನುಂಗಿ ಹಾಕುತ್ತೆ. ಹಾಗಾಗಿದೆ ನೀನೀಗ ಆಸೆ ಪಟ್ಟಂತಹ ರಾಜ್ಯ ಅರಾಜಕವಾದಂತಹ ಪರಿಸ್ಥಿತಿಯನ್ನು ತಂದೊಡ್ಡಿತು. ರಾಜ ಇಲ್ಲದಂತಹ ಈ ದೇಶದ ಜನರ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ನಾವು ಕನಸೂ ಕಂಡಿರಲಿಲ್ಲ, ನೀನದನ್ನು ನನಸುಗೊಳಿಸಿಬಿಟ್ಟೆ. ಸಾಹ ಮಧ್ಯೈವ ದಿಷ್ಟಾಂತಂ ಗಮಿಷ್ಯಾಮಿ ಪತಿವ್ರತ ಇದಂ ಶರೀರ ಮಾಲಿಂಗ್ಯ ಪ್ರವೇಕ್ಷ್ಯಾಮಿ ಹುತಾಶನಂ. ಈ ದಶರಥನ ಶರೀರವನ್ನು ಎತ್ತಿ ಚಿತೆಯಲ್ಲಿಡುವಾಗ ನನ್ನನ್ನು ಜೊತೆಗೆ ಇದರಲ್ಲಿ ನಾನು ಒಪ್ಪಿಸಿಕೊಳ್ತೇನೆ, ನಾನೇ ಇದಕ್ಕೆ ಆಹುತಿಯಾಗಿ ಬಿಡ್ತೇನೆ. ನನಗೆ ರಾಜನಾದ ದಶರಥನಿಲ್ಲದ ಬದುಕಿನ ಕಲ್ಪನೆಯನ್ನು ಮಾಡಿಕೊಳ್ಳುವುದಕ್ಕೆ ನನಗೆ ಇಷ್ಟ ಇಲ್ಲ, ಅದು ಸಾಧ್ಯವೂ ಇಲ್ಲ. ತತಃ ತಾಂ ಪರಿಸಂಪಜ್ಯ ವಿಲಪಂತೀಂ ತಪಸ್ವಿನೀಂ ವ್ಯಪನೀಯ ಸುದುಃಖಾರ್ಥಾಂ ಕೌಸಲ್ಯಾಂ ವ್ಯಾವಹಾರಿಕಾಃ. ಸಂಪರಿಶ್ವಜ್ಯ, ಗಟ್ಟಿಯಾಗಿ ಶರೀರವನ್ನು ಬಿಗಿದಪ್ಪಿ ಹಿಡಿದುಕೊಂಡಿದ್ದ ಕೌಸಲ್ಯನ್ನು ಬಿಡಿಸುವಷ್ಟರಲ್ಲಿ ಎಲ್ಲರಿಗೂ ಸಾಕೋಬೇಕೋ ಆಯಿತು. ಏನು ಮಾಡಿದರೂ ಆಕೆ ದೂರ ಸರಿತಿರಲಿಲ್ಲ. ಹೇಗೋ ವ್ಯವಹಾರವನ್ನು ಅನಿವಾರ್ಯವಾಗಿ ನಡೆಸಲೇಬೇಕಾದಂತಹ ಜವಾಬ್ದಾರಿ ಇದ್ದವರೆಲ್ಲ ಆಕೆಯನ್ನು ಹಿಂದಕ್ಕೆ ಸೆಳೆದು ನಿಲ್ಲಿಸಿದರು. ಆ ಶರೀರವನ್ನು ತೆಗೆದುಕೊಂಡು ಹೋಗಿ ದ್ರೋಣ್ಯಾಂ ಅಥಾಮಾತ್ಯಾಹ, ಮಂತ್ರಿಗಳೆಲ್ಲ ಸೇರಿ ಎಣ್ಣೆಯ ದೊಡ್ಡ ಕೊಪ್ಪರಿಗೆಯಲ್ಲಿ ಆ ಶರೀರವನ್ನು ಮುಳುಗಿಸಿಟ್ರು. ಇಡೀ ಜಗತ್ತಿನ ಒಡೆಯನಾಗಿ ಇದ್ದವನು ಈಗ ಮಲಗಲಿಕ್ಕೆ ಎಣ್ಣೆಯ ಪಾತ್ರೆಯನ್ನು ಅನುಸರಿಸಬೇಕಾಯಿತು. ನತು ಸಂಕಾಲನಂ ರಾಜ್ಞಃ ವಿನಾ ಪುತ್ರೇಣ ಮಂತ್ರಿಣಃ ಸರ್ವಜ್ಞ ಕರ್ತುಮೀಶುಸ್ತೆ ತಥೋ ರಕ್ಷಂತಿ ಭೂಮಿಪಂ. ಅವರಿಗೂ ಕೂಡ ಮಗನಿಲ್ಲದೆ ಮುಂದೇನು ಮಾಡಬೇಕು? ಯಾಕೆಂದರೆ ಈ ಕೆಲವು ಕರ್ತವ್ಯಗಳನ್ನು ಮಾಡಬೇಕಾದದ್ದು ನಾವೇನೂ ರಕ್ಷಣೆ ಮಾಡಿ ಇಡಬಹುದಷ್ಟೇ ಹೊರತು ಆ ಕಾರ್ಯವನ್ನು ನಡೆಸಬೇಕಾದಂತಹ ಮಗನ ಅವಶ್ಯಕತೆ ಈಗ ಬಹಳ ಇದೆ. ಇದ್ದ ಮಗ ಕಾಡಿಗೆ ಹೋದ, ಇನ್ನೊಬ್ಬ ಮಗ ಇದ್ದವನು ಸೋದರ ಮಾವನ ಮನೆಯಲ್ಲೇ ಇದ್ದಾನೆ. ಇನ್ನು ಅವನು ಅಲ್ಲಿಂದ ಕೇಕಯದಿಂದ ಇಲ್ಲಿಯ ತನಕ ಕರೆಸಬೇಕು ಅವನನ್ನು. ಹೀಗಿರುವಂತಹ ಸ್ಥಿತಿಯನ್ನು ಯೋಚನೆ ಮಾಡಿ ಹಾ ಮೃತೋಯಮಿತಿ ಜ್ಞಾತ್ವಾ ಸ್ತ್ರೀಯಸ್ಥಃ ಪರ್ಯವಾರಯನ್, ಉಳಿದ ಹೆಣ್ಣು ಮಕ್ಕಳೆಲ್ಲ ಅರಮನೆಯ ಸೇವಕರೆಲ್ಲ ಜೋರಾಗಿ ತನ್ನ ಯಜಮಾನ ಹೋಗಿಬಿಟ್ಟ ಅನ್ನೋದು ಗೊತ್ತಾದಾಗ ಸಹಿಸಿಕೊಳ್ಳಲಾರದ ವ್ಯಥೆಯಲ್ಲಿ ಮುಳುಗಿಬಿಟ್ರು. ಕೊನೆಗೆ ಸಹಿನಾಥ ಸದಾಸ್ಮಾಕಂ ತವ ಚ ಪ್ರಭುರಾತ್ಮವಾನ್ ವನಂ ರಾಮೋ ಗತ ಶ್ರೀಮಾನ್ ವಿಹಾಯ ನೃಪತಿಶ್ರಿಯಂ. ರಾಮ ರಾಜ್ಯಲಕ್ಷ್ಮಿಯನ್ನು ತೊರೆದು ಹೊರಟು ಹೋದ. ನಾಥನೇ ನನಗೆ ಜೊತೆಗಿರಬೇಕು ಅಂತ ಬಯಸಿ ಸೀತೆಯೂ ಹೊರಟ್ಲು. ಅಣ್ಣನಿಲ್ಲದ ಬದುಕಿಗೆ ಅರ್ಥವಿಲ್ಲ ಅಂತ ಲಕ್ಷ್ಮಣನೂ ಹೊರಟ. ವ್ಯಥೆಯಿಂದ ಕಂಗಾಲಾದಂತಹ ದಶರಥನು ಕೂಡ ರಾಜ್ಯವನ್ನೇ ಬಿಟ್ಟು ಹೊರಟಿದ್ದಾನೆ. ಹೀಗಿರುವಾಗ ನಮ್ಮ ಪಾಡು ಏನು? ನಮ್ಮನ್ನು ನೋಡಿಕೊಳ್ಳುವವರು ಯಾರು? ನಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುವವರು ಯಾರು ಅನ್ನುವ ವ್ಯಥೆಯಲ್ಲಿ ಕೂತಿದ್ದಾರೆ. ಅಷ್ಟೊತ್ತಿಗೆ ಅಲ್ಲಿಯ ಆ ರಾತ್ರಿ ಕಳೆಯಿತು. ರಾತ್ರಿ ಕಳೆದು ಮರು ದಿವಸ ಅಂದರೆ ಇಡೀ ದಿವಸ ಒಂದು ಮಾತು ಹೇಳ್ತಾರೆ, ರಾಜನಿಲ್ಲದ ಈ ಒಂದು ದಿನ ಅಂದರೆ ಒಂದು ಹಗಲು ಒಂದು ರಾತ್ರಿ ಕಳೆಯುವಷ್ಟರಲ್ಲಿ ನಾವು ಯುಗಗಳನ್ನೇ ದಾಟಿ ಬಂದಂತಾಗಿದೆ. ಇದಕ್ಕೊಂದು ಸರಿಯಾದ ಮಾರ್ಗದರ್ಶನ ಅಥವಾ ಕಾರ್ಯವನ್ನು ಮುಗಿಸ್ಲಿಕ್ಕಾಗದಂತಹ ಕಟ್ಟಿ ಹಾಕಿದ ಕೈಯಲ್ಲಿ ನಾವು ಎಲ್ಲ ಕಾರ್ಯವನ್ನು ನಡೆಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ ಅಂತ ಅನ್ನಿಸ್ತಾ ಇದೆ. ಮಾರ್ಕಂಡೇಯರು, ಮೌದ್ಗಲ್ಯರು, ವಾಮದೇವ, ಕಾಶ್ಯಪ, ಕಾತ್ಯಾಯನ, ಗೌತಮ, ಜಾಬಾಲಿ ಮೊದಲಾದ ಭಗವಂತನನ್ನು ಚೆನ್ನಾಗಿ ಅರಿತು ಈ ರಾಜ್ಯದ ಶ್ರೇಯಸ್ಸನ್ನು ಬಯಸಿ ದಶರಥನ ಜೊತೆಗೆ ಸಂಬಂಧವನ್ನು ಇಟ್ಟುಕೊಂಡು ಒಳ್ಳೆಯದನ್ನೇ ಹೇಳ್ತಾ ಇದ್ದಂಥವರೆಲ್ಲ ಋಷಿಗಳು ಓಡಿ ಬಂದರು. ರಾಜನ ಕುರಿತಾದ ಯೋಗಕ್ಷೇಮವನ್ನು ವಿಚಾರಿಸಿ ಗೊತ್ತಾದ ಬಳಿಕ, ಈ ಸಂಗತಿ ಗೊತ್ತಾದ ಬಳಿಕ ಶಾಂತಿ ಕರ್ಮಗಳಿಗೆ ಬೇಕಾದ ಪ್ರಾರ್ಥನೆಗಳನ್ನು ಮಾಡತೊಡಗಿದ್ರು. ಇವರೆಲ್ಲ ಸೇರಿಕೊಂಡು ಪೃಥಗ್ವಾಚ ಮುದೀರಯನ್, ಅಷ್ಟೊತ್ತಿಗೆ ವಸಿಷ್ಠರನ್ನು ಕುರಿತು
ಎಲ್ಲ ಋತ್ವಿಜರು ಬಂದು ಅನೇಕ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇಕ್ಷ್ವಾಕೂಣಾಂ ಇಹೈವಾದ್ಯ ಕಶ್ಚಿದ್ ರಾಜ ವಿಧೀಯತಾಂ. ನಮ್ಮ ಮನೆಯ ಕಾರ್ಯಕ್ರಮ ಆದರೆ ಈ ಮನೆಯ ವ್ಯವಹಾರ, ಆಸ್ತಿಪಾಸ್ತಿ ಎಷ್ಟಿದೆ, ಇದೆಲ್ಲ ಎಲ್ಲಿದೆ, ಈಗ ಆ ಕ್ಷಣಕ್ಕೇ ಗಲಾಟೆ ನಡೆಯುತ್ತೆ. ಆದರೆ ಸಹಜವಾಗಿ ಮನೆ ಒಂದು 13 ದಿವಸ ಆದಮೇಲೆ ಎಲ್ಲ ವಿಚಾರಗಳು ಶುರುವಾಗುತ್ತೆ. ಆದರೆ ದೇಶ ಹಾಗಲ್ಲಲ್ಲ, ಒಬ್ಬ ರಾಜನ ಜವಾಬ್ದಾರಿ ಹಾಗಲ್ಲ. ಕೂಡಲೇ ವಸಿಷ್ಠರಿಗೆ ಜನರೇ ಬಂದು ಕೇಳ್ಕೊಳ್ತಾರೆ, ಋತ್ವಿಜರೇ ಬಂದು ಮಂತ್ರಿಗಳ ಜೊತೆಗೆ ಸೇರಿ ಮಾತಾಡ್ತಾರೆ, ಬೇಗ ಒಬ್ಬ ರಾಜನನ್ನು ಗೊತ್ತುಪಡಿಸಿ, ನೀವು ಪಟ್ಟಾಭಿಷೇಕ ಆಮೇಲೆ ಮಾಡಿ. ಪಟ್ಟಾಭಿಷೇಕ ಅನ್ನುವ ಶಬ್ದ ರಾಜನಿಗೆ ಮಾಡುವುದು ಹೊರತು ಯಾವುದ್ಯಾವುದೋ ಪಕ್ಷದಲ್ಲಿ ನಿಂತಹ ರಾಜಕಾರಣಿಗಳನ್ನೆಲ್ಲ ಅಲ್ಲಿ ಅಧ್ಯಕ್ಷನನ್ನಾಗಿ ಮಾಡ್ತಾನೆ ಅಂತಂದ ತಕ್ಷಣ ಪಟ್ಟಾಭಿಷೇಕ ಅನ್ನೋ ಶಬ್ದ ಬಳಸುವುದಲ್ಲ. ಅದಕ್ಕೊಂದು ಬಹಳ ಮಹತ್ವದ ಸಂಗತಿ ಇದೆ. ಆ ಪಟ್ಟದಲ್ಲಿ ಕೂಡುವುದು ಅಂತಂದರೆ ಅದು ಒಂದು ದೇವಸ್ಥಾನ ಇದ್ದ ಹಾಗೆ, ಅದೊಂದು ದೇವತೆಗಳು ನೆಲೆಸಿ ರಾಜ್ಯವನ್ನು ನಡೆಸಬೇಕಾದಂತಹ ಜವಾಬ್ದಾರಿಯನ್ನು ಹೊತ್ತ ಸ್ಥಾನ. ಅದಕ್ಕೆ ಗೌರವ ಕೊಟ್ಟು ಅಲ್ಲಿ ಬಂದಂತಹ ಪ್ರತಿಯೊಬ್ಬನಿಗೂ ತನ್ನಿಂದ ಯಾವ ಅನ್ಯಾಯವೂ ಆಗುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದಾಗ ಅದು ಪಟ್ಟ ಆಗುತ್ತೆ. ಅನೇಕ ನದಿಗಳ ನೀರನ್ನು ಅನೇಕ ಋಷಿಗಳು ಅಭಿಮಂತ್ರಿಸಿದಂತಹ ನೀರನ್ನು ತಲೆ ಮೇಲೆ ಹಾಕುವುದಕ್ಕೆ ಅಭಿಷೇಕ ಅಂತ ಹೇಳುವುದು. ಸುಮ್ಮನೆ ಲಂಗುಲಗಾಮಿಲ್ಲದ ಜನಗಳೆಲ್ಲ ಬಂದು ನಮ್ಮ ಹಂಗನ್ನು ಹೇಗಾದರೂ ತೀರಿಸಪ್ಪ ಅಂತ ಕೇಳುವುದಕ್ಕೆ ಬರುವಂತಹ ಸ್ಥಾನಕ್ಕೆ ಒದಗುವುದನ್ನು ಅಭಿಷೇಕ ಅಂತ ಹೇಳಲಿಕ್ಕಾಗುವುದಿಲ್ಲ. ಪ್ರತಿಜ್ಞೆ ಅಂದ್ರೂ ಅದಕ್ಕಷ್ಟು ಮಹತ್ವ ಇದೆ. ಏನೋ ಆ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾನೆ ಅಂತ ಹೇಳೋದಷ್ಟೇ ಸರಿಯಾದ ಕ್ರಮ. ಹಾಗಾಗಿ ಪಟ್ಟಾಭಿಷೇಕ ಅನ್ನುವ ಶಬ್ದವನ್ನು ಬಳಸುವಾಗ ನಾವು ಲೋಕದಲ್ಲಿ ಎಲ್ಲೆಲ್ಲೂ ಬಳಸಲಿಕ್ಕಾಗುವುದಿಲ್ಲ. ಈಗ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಅನ್ನುವ ಮಾತು ಬರುತ್ತೆ. ಹಾಗೆಯೇ ಸಂಪತ್ತಿನ ಪ್ರಜೆಗಳ ಹೃದಯ ಸಿಂಹಾಸನವನ್ನು ಗೆದ್ದವನಿಗೆ ಆ ರಾಜ್ಯಾಧಿಕಾರವನ್ನು, ಲೋಕಾಧಿಕಾರವನ್ನು ಕೊಡುವಾಗ ಪಟ್ಟಾಭಿಷೇಕ ಅನ್ನುವ ಶಬ್ದವನ್ನು ಸರಿ ಅಂತ ಹೇಳಬಹುದು. ಅದು ಬಿಟ್ಟು ಉಳಿದ ಕಡೆಯಲ್ಲೆಲ್ಲ ಅದನ್ನು ಬಳಸಲಿಕ್ಕಿಲ್ಲ. ಹಾಗಾಗಿ ವಿಧೀಯತಾಂ, ಬೇಗನೆ ನಮಗೊಬ್ಬ ರಾಜನನ್ನು ಗೊತ್ತುಪಡಿಸಿ ಈ ರಾಜನ ಪ್ರಜೆಗಳು ನಾವು ಅಂತ ಹೇಳಿಕೊಳ್ಳುವ ಧೈರ್ಯವನ್ನು ಕೊಡುವುದಕ್ಕಾಗಿ ಈ ಕಾರ್ಯವನ್ನು ಈಗಲೇ ಮಾಡಬೇಕು. ಅರಾಜಕಂ ಹಿನೋ ರಾಷ್ಟ್ರಂ ನ ವಿನಾಶಂ ಅವಾಪ್ನುಯಾತ್. ರಾಜನಿಲ್ಲದ ವಿಷಯ ತಿಳಿದೊಡನೆ ಅನೇಕ ಬಂಡಾಯಗಳು ಹೇಳ್ತಾವೆ. ದರೋಡೆಕೋರರು, ಕಳ್ಳರು, ಕಾಕರು ಅಥವಾ ಇನ್ನೇನೇನೇನೇನೋ ಥರದ ಯಾಕೆಂದರೆ ರಾಜನಿಲ್ಲ ಅಂತಂದಾಗ ಸಾಮಾನ್ಯ ಮನಸ್ಸು ಕೂಡ, ಇಲ್ಲಿ ಯಾರೂ ಅಧಿಕಾರಿಗಳಿಲ್ಲ ಅಂದಾಗ ಏನಾದರೂ ಒಂದು ಬೆಲೆ ಬಾಳುವ ವಸ್ತು ಇದ್ದ ತಕ್ಷಣ ಅಥವಾ ಅದರ ಬಗ್ಗೆ ನಮಗೆ ಏನಾದರೂ ಲಾಭ ಮಾಡಿಕೊಳ್ಳಿಕ್ಕಾಗತ್ತೆ ಎಂದ ತಕ್ಷಣ ಅದನ್ನು ಬೇಕು ಅಂತ ಬಯಸುವುದು ಮನುಷ್ಯನ ಸಹಜ ಸ್ವಭಾವ. ಅದರಲ್ಲೂ ರಾಜನಿಲ್ಲದೆ ಹೋದಾಗ ದೇಶ ಇಡೀ ಕಂಗಾಲಾಗುತ್ತೆ ಅಂತ ಜನರು ಮಾತಾಡುವ ಸುಂದರವಾದ ಒಂದಿಷ್ಟು 20-30 ಶ್ಲೋಕಗಳಿಂದ ರಾಜನಿಲ್ಲದೆ ಹೋದರೆ ಏನೇನಾಗುತ್ತೆ ಅನ್ನೋದನ್ನು ಹೇಳುತ್ತಾರೆ. ಸಾಮಾನ್ಯ ಅದು ನಮಗೆ ಈಗ ರಾಜ ಇದ್ದರೂ ಅಷ್ಟು ಸಂಗತಿಗಳು ನಡೀತಾ ಇದೆ ಅಂದರೆ ಆ ರಾಜನ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಚೂರು ತೊಡಕಿದೆ ಅಂತ ಅರ್ಥ. ಹಾಗೆ 100ಕ್ಕೆ 100 ಎಲ್ಲವೂ ಅಂದುಕೊಂಡಂತೆ ಸಹಜವಾಗಿರುತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಹೆಚ್ಚಿನ ಸಂದರ್ಭದಲ್ಲಿ ಅನ್ಯಾಯ ಮಾಡುವವರು ತುಂಬ ಉರಿದು ಬೀಳ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ಆಕ್ಷೇಪ ಮಾಡ್ತಾ ಇದ್ದಾರೆ, ತಮ್ಮ ಸಮಸ್ಯೆಗಳನ್ನು ಲೋಕದ ಸಮಸ್ಯೆ ಅಂತ ಒಬ್ಬಿಡ್ತಾ ಇದ್ದಾರೆ ಅಂದರೆ ರಾಜ ಸರಿ ಇದ್ದಾನೆ ಅಂತ ಅರ್ಥ. ಅಂತಹ ಒಬ್ಬ ರಾಜನ ಅಗತ್ಯ ನಮಗಿದೆ. ಬೇಗನೆ ಒಬ್ಬನನ್ನು ಆಯ್ಕೆ ಮಾಡಿಕೊಡಿ. ಯಾಕೆಂದರೆ ನವಿನಾಶಂ ಅವಾಪ್ನುಯಾತ್. ಈ ರಾಷ್ಟ್ರ ಖಂಡಿತ ರಾಜನಿಲ್ಲದೆ ಹೋಗಿ ಅವ್ಯವಸ್ಥೆಗೆ ಈಡಾಗಬಾರ್ದು, ವಿನಾಶಕ್ಕೆ ಈಡಾಗಬಾರ್ದು. ಬೇಗನೆ ಒಂದು ವ್ಯವಸ್ಥೆಯನ್ನು ಮಾಡಿ. ಯಾಕೆಂದರೆ ನಾರಾಜಕೆ ಜನಪದೇ ವಿದ್ಯುನ್ಮಾಲಿ ಮಹಾಸ್ವನಃ ಅಭಿವರ್ಷತಿ ಪರ್ಜನ್ಯೋ ಮಹೀಂ ದಿವ್ಯೇನ ವಾರಿಣ. ವಿದ್ಯುನ್ಮಾಲಿ ಅನ್ನುವ ಅತ್ಯಂತ ಭಯಂಕರವಾದ ಮಳೆಯನ್ನು ಸುರಿಸುವಂತಹ ಒಂದು ಅಕಾಲವಾದ ಮಳೆ ಆಗುತ್ತೆ. ಆ ಮಳೆ ಆದರೆ ಜನಗಳೆಲ್ಲರೂ ಕೂಡ ಅತ್ಯಂತ ಕಷ್ಟಕ್ಕೆ, ಪ್ರಾಕೃತಿಕ ವಿಕೋಪ ಆಗುತ್ತೆ. ಯಾಕೆಂದರೆ ಆ ಸ್ಥಾನದಲ್ಲಿ ಒಬ್ಬ ಇದ್ದಾನೆ ಅಂತಂದಾಗ ಅವನ ತಪಸ್ಸು, ಅವನು ಯಾರಿಗೆಲ್ಲ ನೀವು ನಿಮ್ಮ ಸತ್ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿ ಇಂಥ ಧರ್ಮದ ಚಟುವಟಿಕೆಯಲ್ಲಿ ನಿಮ್ಮನ್ನು ಒಗ್ಗೂಡಿಸಿ ಇಂಥ ಧೈರ್ಯವನ್ನು ತುಂಬಿರ್ತಾನೆ, ಆ ಎಲ್ಲರ ಮಾತಿನ ಬಲ, ಕಾರ್ಯಬಲ, ಆತ್ಮಬಲದಿಂದ ರಾಜ ರಕ್ಷಣೆ ಮಾಡಬೇಕಿದ್ದ ರಾಜ್ಯಕ್ಕೆ ಕಾಲಕಾಲಕ್ಕೆ ಮಳೆ, ಕಾಲಕಾಲಕ್ಕೆ ಬೆಳೆ, ಅಕಾಲವಾದಂತಹ ಪ್ರಾಕೃತಿಕ ವಿಕೋಪಗಳಾಗದೆ ಅವನನ್ನು, ಪ್ರಜೆಗಳನ್ನು ರಕ್ಷಿಸುವುದಾಗುತ್ತೆ. ಅದಿಲ್ಲದೆ ಹೋದ ತಕ್ಷಣ ಪ್ರಕೃತಿಯಲ್ಲೂ ವಿಕೋಪ ಆಗುತ್ತೆ. ನಾರಾಜಕೆ ಜನಪದೇ ಬೀಜಮುಷ್ಟಿ ಪ್ರಕೀರ್ಯತೆ ನಾರಾಜಕೆ ಪಿತುಃ ಪುತ್ರೋ ಭಾರ್ಯಾವ ವರ್ತತೆ ವಶೇ. ಮನೆಯಲ್ಲಿರುವ ಯಜಮಾನನಿಗೆ ಅವನ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ಒಂದು ಕಾರ್ಯವನ್ನು ನಡೆಸಲಿಕ್ಕೆ ಅಧಿಕಾರಿಯಾದವನ ಕೈಕೆಳಗೆ ದುಡಿಯುವಂತಹ ಕೆಲಸಗಾರರಿರಬಹುದು, ಯಾರೂ ಕೂಡ ವಶವಾಗುವುದಿಲ್ಲ. ನೀನು ಹೇಳಿದ್ದು ನಾನು ಯಾಕೆ ಕೇಳಬೇಕು? ಅವನು ನಾನು ರಾಜನ ಹತ್ರ ಕರ್ಕೊಂಡು ಹೋಗ್ತೇನೆ ಅಂತ ಹೇಳುವುದಕ್ಕೋಸ್ಕರ ಎಷ್ಟೋ ಸತ್ಯ ಹೆದರ್ತಾ ಇರ್ತಾನೆ.
ಆದರೆ ಈಗ ರಾಜ ಇಲ್ಲ ಅಂತ ಆದಾಗ ನಮಗೆ ಈ ಅಗತ್ಯವನ್ನು ನೀನು ಪೂರೈಸಲಿಲ್ಲ, ಅದರಿಂದಾಗಿ ನಮಗೆ ನೀನು ಬೇಡ, ನಿನ್ನ ಕೆಲಸವೂ ಬೇಡ ಅಂತ ಇದ್ದಕ್ಕಿದ್ದಂತೆ ಎಲ್ಲರಲ್ಲೂ ಕೂಡ ಒಂದು ಬಂಡಾಯ. ಪಕ್ಷದಿಂದಲೇ ಆಗಬೇಕು ಅಂತಿಲ್ಲ, ಒಬ್ಬ ವ್ಯಕ್ತಿಯಿಂದಲೂ ಕೂಡ ಬೇಕಾದ ಅನರ್ಥಗಳು. ಯಾಕೆಂದ್ರೆ ನಾಳೆ ದೊಡ್ಡ ಅಪರಾಧ ಅಂತಂದಾಗ ಒಂದು ಸ್ಥಾನದಲ್ಲಿ ಕೂತು ಧರ್ಮ ಜಿಜ್ಞಾಸೆಯನ್ನು ವ್ಯಕ್ತಪಡಿಸಿ ಧರ್ಮಸ್ಥಾನದಿಂದ ನ್ಯಾಯವನ್ನು ಕೊಡುವ ಒಬ್ಬ ಇಲ್ಲ ಅಂತ ಆದ ತಕ್ಷಣವೇ ನಾವು ಮಾಡಿದ್ದೆಲ್ಲ ಧರ್ಮ, ನಾವು ಮಾಡಿದ್ದೆಲ್ಲ ನ್ಯಾಯ ಅಂತನ್ನುವ ಒಂದು ಸಹಜವಾದ ಮನಸ್ಸಿನ ಕೆಟ್ಟ ಕುತೂಹಲ ಎದ್ದು ನಿಲ್ಲುತ್ತೆ. ಅದಾಗಬಾರದು. ದುಡ್ಡು ಹೇಗೆಗೂ ಬಳಕೆಯಾಗುತ್ತೆ. ಕೆಟ್ಟ ಕೆಲಸಗಳು ಗೊತ್ತಿಲ್ಲದೆ ಒಳಗಿನಿಂದ ಒಳಗೆ ಕುತಂತ್ರಗಳು ನಡೀಲಿಕ್ಕೆ ಶುರುವಾಗ್ತವೆ. ಸಭೆಯಲ್ಲಿರುವ ಜನರೆಲ್ಲ ತಮಗೆ ಮನಸ್ಸಿಗೆ ಬಂದಂತೆ ರಾಜ್ಯದ ನಿಯಮಗಳ ಬಗ್ಗೆ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ. ಅತ್ಯಂತ ಚೆನ್ನಾಗಿದ್ದಂತಹ ಉದ್ಯಾನಗಳು, ಪುಣ್ಯ ಗೃಹಗಳೆಲ್ಲವೂ ಕೂಡ ಪಾಪ ಕೆಲಸಗಳಿಗೆ ಜಾಗವಾಗುತ್ತೆ. ಯಜ್ಞದಲ್ಲಿದ್ದಂತಹ ಋತ್ವಿಜರು ಕೂಡ ತಮ್ಮ ಕೆಲಸವನ್ನು ಮಾಡಲಿಕ್ಕಾಗದೆ ಕಷ್ಟಪಟ್ಟು ಯಜ್ಞವನ್ನು ನಿಲ್ಲಿಸಬೇಕಾಗುತ್ತೆ. ಅಷ್ಟೇ ಅಲ್ಲ, ತಮ್ಮ ತಮ್ಮ ನಿಯಮದಲ್ಲಿ ಇಲ್ಲಿ ತನಕ ಇದ್ದವರು ಕೂಡ ಎಲ್ಲರೂ ತಪ್ಪು ಮಾಡಿ ಅದರಲ್ಲೇ ಸುಖವಾಗಿದ್ದಾರೆ ಅಂತಂದಾಗ ನಾವು ಇಷ್ಟು ಧರ್ಮಶೀಲರಾಗಿ ಕಾರ್ಯ ಮಾಡುವುದಕ್ಕೆ ಏನು ಅರ್ಥ ಇದೆ ಅಂತ ಅವರು ಕೂಡ ತಮ್ಮ ಒಳ್ಳೆಯ ಕೆಲಸಗಳನ್ನು ಕೈಚೆಲ್ಲುವ ಸಂದರ್ಭಗಳು ಬರ್ತವೆ. ಅಷ್ಟೇ ಅಲ್ಲ, ಬೇಗ ಬೇಗನೆ ರಾಜ್ಯದ ಬೆಳವಣಿಗೆ ಆಗಬೇಕಾಗಿದ್ದದ್ದು ಇದ್ದಕ್ಕಿದ್ದಂತೆ ಪೂರ ಕುಸಿದು ಜನಗಳಿಗೆ ನಿತ್ಯದ ಸವಲತ್ತುಗಳು ಕೂಡ ಕೈಗೆಟುಕದೇ ಇರುವಂತಹ ಸ್ಥಿತಿಗೆ ಒದಗುವ ಸಾಧ್ಯತೆಗಳಿರ್ತವೆ. ಅಷ್ಟೇ ಅಲ್ಲ, ಮನೆಯಿಂದ ಹೊರಕ್ಕೆ ಬಂದಂತಹ ಹೆಣ್ಣು ಮಕ್ಕಳು ಕೂಡ ಕ್ಷೇಮವಾಗಿ ಮರಳಿ ತಮ್ಮ ಮನೆಯನ್ನು ಸೇರ್ತಾರೆ ಅಂತನ್ನುವ ಧೈರ್ಯವನ್ನು ಹೇಳಲಿಕ್ಕಾಗುವುದಿಲ್ಲ. ಅದೇ ರೀತಿ ಮನೆಯ ಬಾಗಿಲು ತೆಗೆದು ಆರಾಮವಾಗಿ ಸೆಖೆಯಾಗುತ್ತೆ ಅಂತ ಗಾಳಿಗೆ ಹೊದ್ದು ಮಲಗಿದ ಜನರು ಕೂಡ ಬಾಗಿಲು ತೆಗೆದು ಮಲಗುವುದಕ್ಕೆ ಹೆದರುತ್ತಾರೆ. ಅಷ್ಟೇ ಅಲ್ಲ, ನಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳಿಕ್ಕೆ ಒಬ್ಬ ರಾಜ ಇದ್ದಾನೆ ಅನ್ನುವ ಧೈರ್ಯದಿಂದ ಈ ಶತ್ರುಗಳ ಪಾಳಯದ ಅನೇಕ ಸಂಗತಿಗಳನ್ನು ಸೇನೆಗಳು ಹೇಗೆ ನಿರ್ಧಾರ ಮಾಡಿ ಮುಂದಿನ ಸಂಕಲ್ಪ ಏನು, ಮುಂದಿನ ನಿರ್ಧಾರ ಏನು ಅಂತ ತಿಳಿದುಕೊಳ್ಳುವಲ್ಲಿ ಸೋತು ಹೋಗ್ತಾರೆ. ಅದರಿಂದಾಗಿ ಶತ್ರುಗಳು ಬಹಳ ಬೇಗ ವಶಪಡಿಸಿಕೊಳ್ತಾರೆ. ಶತ್ರುನ್ ವಿಷಹತೆ ಯುಧಿ. ಚೆನ್ನಾಗಿದ್ದ ಸೈನ್ಯವು ಕೂಡ ಒಬ್ಬ ಆಡಳಿತ ನಡೆಸೋನಿಲ್ಲ ಅಂತಾದಾಗ ಒದ್ದಾಟದ ಪರಿಸ್ಥಿತಿ ಬರುತ್ತೆ. ಹೀಗಿರುವ ಯಥಾ ಅನುದಕ ನದ್ಯ ಯಥಾ ವಾಪ್ಯ ಅತೃಣಂ ವನಂ ಅಗೋಪಾಲ ಯಥಾ ಗಾವಃ ತಥಾ ರಾಷ್ಟ್ರಮ ರಾಜಕಂ. ರಾಜನಿಲ್ಲದ ರಾಷ್ಟ್ರ ಹೇಗಾಗುತ್ತೆ ಅಂದರೆ, ಬಹಳ ಬಾಯಾರಿ ಬಂದವನಿಗೆ ನದಿಯಲ್ಲಿ ನೀರೇ ಇಲ್ಲದೆ ಹೋದಾಗ ಅವನು ಹೇಗೆ ಕಂಗಾಲಾಗ್ತಾನೋ, ಹೇಗೆ ಒಂದು ಸಣ್ಣ ಹುಲ್ಲೂ ಬೆಳೆಯದೇ ಇರುವ ರೀತಿಯಲ್ಲಿ ಕಾಡು ಪೂರ್ತಿಯಾಗಿ ಸುಟ್ಟು ನಿರ್ನಾಮವಾಗಿ ಹೋಗುತ್ತೋ, ಅಲ್ಲಿಯ ಆಹಾರಕ್ಕಾಗಿ ಬಂದ ಹಸುಗಳಿರಬಹುದು ಅಥವಾ ಉಳಿದ ಪ್ರಾಣಿಗಳಿರಬಹುದು, ತಮಗೇನೂ ತಿನ್ಲಿಕ್ಕೆ ಸಿಗಲಿಲ್ಲ ಅಂತಂದಾಗ ಹೇಗೆ ಒದ್ದಾಡ್ತಾವೋ, ಹೇಗೆ ಒಬ್ಬ ನೋಡಿಕೊಳ್ಳಿಕ್ಕೆ ಗೋಪಾಲಕನಿಲ್ಲದೆ ಇರುವಂತಹ ಗೋವಿನ ಹಿಂಡು ಅಥವಾ ಆಡುಗಳ ಹಿಂಡು ಹೇಗೆ ಚದುರಿ ದುಷ್ಟ ಪ್ರಾಣಿಗಳ ವಶವಾಗುತ್ತೋ, ಅವನ ಜೊತೆಗೆ ಒಬ್ಬ ಇರ್ತಾನೆ. ಯಾಕೆ ಅಂದರೆ, ಈ ಯಾವುದಾದ್ರೂ ದುಷ್ಟ ಪ್ರಾಣಿಗಳು ಬಂದರೆ ಅವುಗಳನ್ನು ಓಡಿಸ್ಲಿಕ್ಕೋಸ್ಕರ, ಅವುಗಳ ಜೊತೆ ಯುದ್ಧ ಮಾಡಿ ತಮ್ಮ ಗೋವುಗಳನ್ನು ರಕ್ಷಿಸ್ಲಿಕ್ಕೋಸ್ಕರ ಇರ್ತಾನೆ. ಅವುಗಳು ಚದುರಿ ಎಲ್ಲೆಲ್ಲೋ ಹೋದಾಗ ಯಾವುದೋ ಗವಿ ಪ್ರದೇಶಕ್ಕೆ, ಯಾವುದೋ ಕಣಿವೆ ಪ್ರದೇಶಕ್ಕೆ ಹೋಗಿ ಅಲ್ಲಿಯ ದುಷ್ಟ ಮೃಗಗಳ ಪಾಲಿಗೆ ಆಹಾರವಾಗ್ತವೆ. ಹೇಗೋ ಹಾಗೆ ರಾಜನಿಲ್ಲದ ರಾಷ್ಟ್ರ ದುಷ್ಟರ ಪಾಲಾಗುತ್ತೆ. ಜನರು ತಮ್ಮ ನಿರ್ಧಾರಗಳನ್ನು ತಿಳಿದುಕೊಳ್ಳಲಿಕ್ಕಾಗದೆ ಮತ್ಸ್ಯ ಇವ ನರಾನಿತ್ಯಂ ಭಕ್ಷಯಂತಿ ಪರಸ್ಪರಂ. ಕೊನೆಗೆ ಜನಗಳು ಹೇಗೆ ಒಂದು ಮೀನು ಇನ್ನೊಂದು ಮೀನಿನ ಆಹಾರವಾಗುತ್ತೆ. ತಿಮಿಂಗಿಲ ಗಿಲೋಪ್ಯಸ್ತಿ ತದ್ಗಿಲೋಪ್ಯಸ್ತಿ ಸಾಗರೇ. ಸಣ್ಣ ಮೀನುಗಳನ್ನು ದೊಡ್ಡ ಮೀನು ನಿಂಗಿ ತನ್ನ ಜೀವನವನ್ನು ನಡೆಸುತ್ತೆ. ಆ ಮೀನಿಗಿಂತ ದೊಡ್ಡ ಮೀನು ಆ ಮೀನನ್ನು ಕಿತ್ತು ತಿನ್ನುತ್ತೆ. ಅದಕ್ಕಿಂತ ದೊಡ್ಡ ಮೀನು ಅದಕ್ಕಿಂತ ದೊಡ್ಡ ಮೀನನ್ನು ಆಶ್ರಯಿಸುತ್ತೆ ಅಥವಾ ಅದೇ ಆಹಾರವಾಗುತ್ತೆ. ಹೀಗೆ ಜೀವೋ ಜೀವಸ್ಯ ಜೀವನಂ. ಇಡೀ ಜೀವನ ಅಂತನ್ನೋದು ಇಡೀ ಜೀವನ ಅಂತನ್ನುವಂಥದ್ದು ಇನ್ನೊಬ್ಬರ ಆಶ್ರಯದಲ್ಲಿರಬೇಕು ಅನ್ನೋದು ಸರಿ, ಆದರೆ ಇನ್ನೊಬ್ಬರನ್ನೇ ಆಶ್ರಯಿಸುವ ನೆಪದಲ್ಲಿ ಕಿತ್ತು ತಿನ್ನುವುದು ಅಂತನ್ನುವ ಸ್ಥಿತಿ ಜನಗಳ ಮನಸ್ಸಿನಲ್ಲಿ ರಾಜನಿಲ್ಲದ ಅರಾಜಕತೆಯ ಕಾರಣದಿಂದ ಮೂಡಿ ಬರುತ್ತೆ. ಇದನ್ನೆಲ್ಲ ತಪ್ಪಿಸುವುದಕ್ಕೆ ಏನಾದರೂ ಮಾಡಿ ನೀವೆಲ್ಲರೂ ಸೇರಿ ಒಬ್ಬ ರಾಜನನ್ನು ಈ ಕ್ಷಣದಲ್ಲಿ ಗೊತ್ತು ಮಾಡಿ ಆ ಶರೀರಕ್ಕೆ, ಮೃತ ಶರೀರಕ್ಕೆ ಸಂಸ್ಕಾರವನ್ನೆಲ್ಲ ಮಾಡುವುದು ಆಮೇಲೆ ಆಯಿತು. ಈಗ ಒಂದು ಘೋಷಣೆ ಮಾಡಿ,
ನಮ್ಮ ದೇಶಕ್ಕೆ ಈ ಕ್ಷಣದಲ್ಲಿ ರಾಜನಾಗಿ ಇವನು ನೇಮಕಗೊಂಡಿದ್ದಾನೆ ಅಂತ ಹೇಳಿ. ಯಾಕೆಂದರೆ ಆ ಮಾತಿಗೆ ಸರಿಯಾಗಿ ಜನರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ರಾಜನ ಹತ್ರ ಮತ್ತೆ ದೂರು ಹೋಗುತ್ತೆ ಅನ್ನುವ ಭಯಕ್ಕೆ ಆ ತಪ್ಪುಗಳಿಂದ ಹಿಂದೆ ಸರಿತಾರೆ, ಹಿಂಜರಿಕೆ ಉಂಟಾಗುತ್ತೆ ಅಂತ ಹೀಗೆ ಜನಗಳು ಬಂದು ವಸಿಷ್ಠರನ್ನು ಕೇಳಿಕೊಳ್ತಾರೆ. ಆಗ ವಸಿಷ್ಠರ ಪ್ರತಿಕ್ರಿಯೆ ಹೇಗಿತ್ತು, ಅದಕ್ಕೆ ಯಾವ ರೀತಿಯಾದ ಮುಂದಿನ ಹೆಜ್ಜೆಗಳನ್ನು ನಿರ್ಧಾರ ಮಾಡಿದರು ಅನ್ನುವ ಸಂಗತಿಗಳನ್ನು ಮತ್ತೆ ನಾವು ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.